ಹಾಯ್ ಹಲೋ ಎಲ್ಲರಿಗೂ. ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸ್ಪಾಂಜಿಯಾಗಿ ಸಾಫ್ಟಾಗಿ ಮಾಡ್ಕೊಳ್ಳುವಂಥ ಪಡ್ಡು ರೆಸಿಪಿಯನ್ನು ಮಾಡಿ ತೋರಿಸಿದ್ದೀನಿ. ಇದನ್ನು ಮಾಡೋದಕ್ಕೆ ನಾನು ಇಲ್ಲಿ ರೇಷನ್ ಅಕ್ಕಿಯನ್ನು ಬಳಸ್ಕೊಂಡಿದ್ದೀನಿ. ಒಂದು 3 ಕಪ್ ಆಗುವಷ್ಟು ರೇಷನ್ ಅಕ್ಕಿಗೆ ಅದೇ ಸೇಮ್ ಅಳತೆ ಇರುವಂಥ ಕಪ್ದಿಂದ 1 ಕಪ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಸೇರಿಸ್ಕೊಂಡಿದ್ದೀನಿ. ನೀವು ರೇಷನ್ ಅಕ್ಕಿ ಬಳಸ್ಕೊಂಡು ಮಾಡಿದ್ರು ನಡೀತೈತಿ, ಇಲ್ಲ ದೋಸೆ ಅಕ್ಕಿ ಅಥವಾ ಇಡ್ಲಿ ಅಕ್ಕಿ ಸಿಗ್ತಾವಲ್ಲ ಆ ಅಕ್ಕಿಯನ್ನು ಬಳಸ್ಕೊಂಡು ಮಾಡಿದರೂ ಕೂಡ ನಡೀತೈತಿ. ಈಗ ಒಂದು 2 ಚಮಚ ಆಗುವಷ್ಟು ಕಡಲೆಬೇಳೆ, ಹಂಗೆ 1 ಚಮಚ ಆಗುವಷ್ಟು ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ. ಮೊದಲಿಗೆ ನಾವು ತೊಗೊಂಡಿರುವಂಥ ಅಕ್ಕಿ, ಕಡಲೆಬೇಳೆ, ಮೆಂತ್ಯ ಕಾಳು, ಉದ್ದಿನ ಬೇಳೆಯನ್ನು ಒಂದು ದೊಡ್ಡ ಪಾತ್ರೆದಾಗ ಸೇರಿಸ್ಕೊಂಡು ಒಂದು 2ರಿಂದ 3 ಸತಿ ಕ್ಲೀನಾಗಿ ತೊಳ್ಕೊಬೇಕು. ನಾವು ರೇಷನ್ ಅಕ್ಕಿ ಬಳಸಿರೋದ್ರಿಂದ ಒಂದು ಸ್ವಲ್ಪ ಧೂಳು ಭಾಳ ಇರ್ತೈತಿ. ಒಂದು 3ರಿಂದ 4 ಸತಿ ಕ್ಲೀನಾಗಿ ನೀರೊಂದು ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಬರೋವರೆಗೂ ಚೆಂದಂಗೆ ಈ ಬೇಳೆ ಅಕ್ಕಿಯನ್ನು ತೊಳ್ಕೊಬೇಕು. ಈಗ ನಾನು ಇಲ್ಲಿ 3ರಿಂದ 4 ಸತಿ ತೊಳ್ಕೊಂಡಿದ್ದೀನಿ. ಬೇಳೆ ಮತ್ತು ಅಕ್ಕಿ ಮುಳುಗಿ ನೀರನ್ನು ಸ್ವಲ್ಪ ಮ್ಯಾಗ ಬರಬೇಕು, ಅಲ್ಲಿವರೆಗೂ ನೀರನ್ನು ಸೇರಿಸ್ಕೊಂಡು 8ರಿಂದ 10 ಗಂಟೆ ಆಗುವಷ್ಟು ಇದನ್ನು ಚೆಂದಂಗೆ ನೆನೆಯೋದಕ್ಕೆ ಬಿಡಬೇಕು. ಅಕ್ಕಿ ಬೇಳೆಯನ್ನು ರುಬ್ಬೋಕ್ಕಿಂತ ಒಂದು ಅರ್ಧ ತಾಸಷ್ಟು ಮೊದಲ ನಾವು ಮನೆಯಾಗ ಬಳಸುವಂಥ ಅವಲಕ್ಕಿಯನ್ನು, ಗಟ್ಟಿ ಅವಲಕ್ಕಿ ತೊಗೋಬಹುದು. ನಾರ್ಮಲಾಗಿ ನಿಮ್ಮ ಹತ್ರ ಯಾವ ಇರ್ತಾವಲ್ಲ ಆ ಅವಲಕ್ಕಿಯನ್ನು ಬಳಸ್ಕೋಬಹುದು. ನಾವು ತೊಗೊಂಡಿರುವಂಥ ಮೆಜರ್ಮೆಂಟ್ ಸೈಜ್ ಒಳಗೆ ಅರ್ಧ ಕಪ್ದಿಂದ ಒಂದು ಅರ್ಧ ಕಪ್ ಆಗುವಷ್ಟು ಅವಲಕ್ಕಿ ಅಥವಾ ಒಂದು 2 ಮುಷ್ಟಿ ಆಗುವಷ್ಟು ಅವಲಕ್ಕಿಯನ್ನು ಒಂದು ಸತಿ ಕ್ಲೀನಾಗಿ ತೊಳ್ಕೊಂಡು ಚೆನ್ನಾಗಿ ನೀರು ಹಾಕಿ ಒಂದು ಅರ್ಧ ತಾಸಷ್ಟು ನೆನೆಯೋದಕ್ಕೆ ಬಿಡಬೇಕು. ಈಗ ಅವಲಕ್ಕಿನೂ ಚೆನ್ನಾಗೆ ನೆನೆದು ಸಾಫ್ಟ್ ಆಗೈತಿ. ಹಂಗೆ ನಾವು ತೊಗೊಂಡಿರುವಂಥ ಅಕ್ಕಿ ಬೇಳೆಯನ್ನು ಕೂಡ ಇನ್ನೊಂದು ಸತಿ ಕ್ಲೀನಾಗಿ ತೊಳ್ಕೊಂಡು ನೀರೆಲ್ಲ ಬಸ್ಕೋಬೇಕು. ಈಗ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ನೆನೆದಿರುವಂಥ ಅಕ್ಕಿ ಬೇಳೆ ಮತ್ತು ಅವಲಕ್ಕಿಯನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಾಗ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗೆ ಫೈನಾಗಿ ರುಬ್ಕೋಬೇಕು. ಅತಿಯಾಗಿ ನೀರನ್ನು ಹಾಕೋದ್ರಿಂದ ಅಷ್ಟೊಂದು ಸರಿಯಾಗಿ ಪೇಸ್ಟ್ ಆಗೋದಿಲ್ಲಿದು. ರುಬ್ಬುವಾಗ ಅತಿ ಹೆಚ್ಚು ನೀರು ಹಾಕೋದಾಗಲಿ, ನೀರು ಕಡಿಮೆ ಆಗೋದ್ರಿಂದ ಆಗಲಿ ಹಿಟ್ಟು ಭಾಳ ಗಟ್ಟಿಯಾದರೂ ಅಷ್ಟೊಂದು ಸರಿ ಉಬ್ಕೊಂಡು ಬರೋದಿಲ್ಲ. ಹಂಗೆ ಭಾಳ ತೆಳುವಾದರೂ ಪಡ್ಡು ಹಾಕೋದಕ್ಕೆ ಅಷ್ಟೊಂದು ಸರಿಯಾಗಿ ಬರೋದಿಲ್ಲ. ಅದಕ್ಕೆ ಈ ಥರ ಗಟ್ಟಿಯಾಗಿಯೂ ಪೇಸ್ಟ್ ಆಗಬೇಕು. ಈ ಥರ ಫೈನಾಗಿ ಎಲ್ಲ ಹಿಟ್ಟನ್ನು ಕೂಡ ರುಬ್ಕೊಂಡಿದ್ದೀನಿ. ಹಿಟ್ಟು ಹಾಕೋವಾಗ ಆದಷ್ಟು ಅಗಲವಾಗಿರುವಂಥ ದೊಡ್ಡ ಪಾತ್ರೆಗನ್ನು ಸೇರಿಸ್ಕೊರಿ. ನಾನು ಇಲ್ಲೊಂದು ದೊಡ್ಡ ಡಬ್ಬಿಗೆ ಸೇರಿಸ್ಕೊಂಡಿದ್ದೀನಿ. ಎಷ್ಟು ಉಕ್ಕಿ ಬಂದರೂ ಅದಕ್ಕೆ ಕೆಳಗೆ ಬೀಳಬಾರ್ದು, ಆ ಥರ. ಹಂಗೆ ಅದಕ್ಕೆ ಉಬ್ಬಿ ಬರೋದಕ್ಕೂ ಕೂಡ ಒಂದು ಸ್ವಲ್ಪ ಸ್ಪೇಸ್ ಇರಬೇಕು ಚೆಂದಂಗೆ. ಆ ಥರ ಈ ಡಬ್ಬಿಗೆ ಹಾಕ್ಕೊಂಡು ಕೈಯಿಂದನೇ ಒಂದು 5 ನಿಮಿಷ ಚೆನ್ನಾಗೆ ಕಲಿಸ್ಕೋಬೇಕು. ಅಥವಾ ನೀವು ಸ್ಪೂನ್ ಸಹಾಯದಿಂದನೂ ಕಲಿಸ್ಕೋಬಹುದು. ಒಂದು 5 ನಿಮಿಷ ಕರೆಕ್ಟಾಗಿ ಕೈ ಬಿಡಲಾರ್ದೆ ಕಲಿಸ್ಕೊತಿರ್ಬೇಕು. ಈ ಥರ ನೋಡ್ತಿರ್ಬೋದು ನೀವು, ಅರ್ಧಕ್ಕಿಂತ ಕಡಿಮೆ ಇತ್ತು ಹಿಟ್ಟು. ಬೆಳಗ್ಗೆ ಅನ್ನೋಷ್ಟ್ರೊಳಗೆ ಈ ಥರ ಡಬ್ಬಿಗೆ ಸ್ವಲ್ಪ ಕಡಿಮೆ ಐತಿ, ಅಲ್ಲಿವರೆಗೂ ತುಂಬೈತಿ. ಅಷ್ಟು ಚಂದ ಹಿಟ್ಟು ಹದವಾಗಿ ಉಬ್ಬಿ ಬಂದೈತಿ. ನೋಡ್ತಿರ್ಬೋದು ನೀವು ಎಷ್ಟು ಚಂದ ಸ್ಪಾಂಜಿ ಆಗೈತಂತ. ಈಗ ರುಚಿಗೆ ಅವಶ್ಯಕತೆ ಇರೋಷ್ಟು ಉಪ್ಪು ಮತ್ತು ಸಕ್ಕರೆಯನ್ನು ಸೇರಿಸ್ಕೋಬೇಕು. ಇದನ್ನು ಸೇರಿಸ್ಕೊಂಡು ಉಪ್ಪು ಸಕ್ಕರೆ ಕರಗೋವರೆಗೂ ಒಂದು ಸ್ವಲ್ಪ ಕಲಿಸ್ಕೊಂಡ್ರೆ ಸಾಕು. ಹಿಟ್ಟಿನ ಹದ ಪರ್ಫೆಕ್ಟಾಗಿ ಗಟ್ಟಿ ಐತಿ. ನೀವು ಭಾಳ ಗಟ್ಟಿ ಅನಿಸಿತ್ತು ಅಂದರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹದವನ್ನು ಕರೆಕ್ಟಾಗಿ ಮಾಡ್ಕೋಬೋದು. ಈಗ ನಾನು ಪಡ್ಡು ಹಂಚನ್ನು ಇಟ್ಕೊಂಡು ಗ್ಯಾಸನ್ನು ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡಿದ್ದೀನಿ. ಹಂಗೆ ಒಂದು ಸ್ವಲ್ಪ ಎಲ್ಲದಕ್ಕೂ ಎಣ್ಣೆಯನ್ನು ಸೇರಿಸ್ಕೊಂಡು ಹಿಟ್ಟನ್ನು ಕೂಡ ಸ್ವಲ್ಪ ಆಗಿ ಹಾಕೋಬೇಕು. ಅತಿಯಾಗಿ ಓವರ್ಫ್ಲೋ ಆಗೋ ಹಿಟ್ಟನ್ನು ಹಾಕೋಬೇಡ್ರಿ. ಅದ್ರೊಳಗೆ ಎಷ್ಟು ಹಿಡಿತೈತಿ ಅಷ್ಟನ್ನು ಹಿಟ್ಟನ್ನು ಸೇರಿಸ್ಕೊತ ಎಲ್ಲದಕ್ಕೂ ಹಾಕೋಬೇಕು. ಫಸ್ಟ್ ಒಬ್ಬೆ ಹಾಕೊಳ್ಳುವಾಗ ಒಂದು ಸ್ವಲ್ಪ ಎಣ್ಣೆಯನ್ನು ಜಾಸ್ತಿ ಹಾಕೋಬೇಕು, ಅಂದ್ರೆ ತಳಕ್ಕೆ ಅಂಟ್ಕೊಳ್ಳೋಂಗಿಲ್ಲ ಅಷ್ಟೊಂದು. ಈ ಥರ ಎಲ್ಲದಕ್ಕೂ ಹಾಕ್ಕೊಂಡು ಲಿಟ್ಟನ್ನು ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ. ಅದರಿಂದ ಒಂದು 2 ನಿಮಿಷ ಬಿಟ್ಟರೆ ಸಾಕು. ಈ ಥರ ಚೆಂದಂಗೆ ಹವಾ ಒಳಗೆ ಬೆಂದಿರ್ತಾವೆ. ಈಗ ಅದನ್ನು ಹೊಳಸಿ ಹಾಕ್ಕೊಂಡು ಇನ್ನೊಂದು ಸೈಡ್ ಕೂಡ ಚೆಂದಂಗೆ ಇದೇ ಥರ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು. ಪಡ್ಡು ರೆಸಿಪಿ ಭಾಳ ಈಸಿ ಐತಿ. ಒಬ್ಬೊಬ್ರು ಪಡ್ಡು ಭಾಳ ಗಟ್ಟಿ ಬರ್ತಾವೆ, ಹರಿದು ಹೋಗ್ತಾವೆ, ಈ ಥರ ಅಂತಾರೆ. ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿರಿ. ಅಕ್ಕಿ ಬೇಳೆ ನೆನೆ ಹಾಕುವ ಪ್ರಮಾಣವೂ ಪರ್ಫೆಕ್ಟ್ ಐತಿ. ಹಂಗೆ ಪಡ್ಡು ಕೂಡ ಸ್ಪಾಂಜಿಯಾಗಿ ಸಾಫ್ಟಾಗಿ ಒಂದು ಸ್ವಲ್ಪ ಮ್ಯಾಗ ಕ್ರಿಸ್ಪಿ ಬೇಕಾದರೂ ಮಾಡ್ಕೋಬೋದು. ಪರ್ಫೆಕ್ಟಾಗಿ ಪಡ್ಡು ರೆಡಿ ಆಗ್ತಾವೆ. ನೋಡ್ತಿರ್ಬೋದು ನೀವು, ಕಲರ್ ಕೂಡ ಎಷ್ಟು ಚಂದ ಬಂದೈತಂತ. ಹೊಳ್ಸ್ಕೋವಾಗೂ ಒಂದು ಸ್ವಲ್ಪ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಫಸ್ಟಿಗೆ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು.
ಈ ಥರ ಎಲ್ಲ ಪಡ್ಗಳನ್ನೂ ತಿರುವಿ ಹಾಕ್ಕೊಂಡು ಇನ್ನೊಂದು ಬಾಜುನೂ ಕರೆಕ್ಟಾಗಿ ಬೇಯಿಸ್ಕೊಂಡ್ರೆ ಟೇಸ್ಟಿ ಆ್ಯಂಡ್ ಸೂಪರ್ ಆಗಿರುವಂಥ ಪಡ್ಡು ರೆಡಿ ಆಗ್ತವೆ. ಈ ರೆಸಿಪಿ ಮಾಡ್ಕೊಳ್ಳೋದು ಭಾಳ ಸಿಂಪಲ್ ಐತಿ. ಒಂದು ಸತಿ ಮಾಡಿ ಟ್ರೈ ಮಾಡಿ ನೋಡಿರಿ. ಈ ಥರ ಕಲರ್ನೂ ಭಾಳ ಚೆಂದಾಗಿ ಬಂದಿರ್ತಾವೆ, ಒಳಗಡೆ ಅಷ್ಟು ಸಾಫ್ಟ್ನೂ ಆಗಿರ್ತಾವೆ. ಚಟ್ನಿ ಜೊತೆ ಸಾರು ಜೊತೆ ಮಸ್ತಾಗಿ ಸಂಡೇ ಅಥವಾ ನಿಮಗೆ ಬೇಕಾದ ದಿನಗಳೊಳಗೆ ಮಾಡಿಕೊಂಡು ಈ ರೆಸಿಪಿಯನ್ನು ಎಂಜಾಯ್ ಮಾಡ್ಬೋದು. ಈ ರೆಸಿಪಿ ನೀವೇನಾದರೂ ಟ್ರೈ ಮಾಡಿದ್ರಂದ್ರೆ ಹೆಂಗಾಗೈತಿ ಅನ್ನೋದು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಹಂಗೆ ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಫ್ರೆಂಡ್ಸಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಹೆಂಗಾಗೈತಿ ಅನ್ನೋದನ್ನು ಅಭಿಪ್ರಾಯನ ತಿಳಿಸ್ರಿ.